ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ರೊಟೀನ್ ವಿಡಿಯೋ ಅಂತ ಹೇಳ್ಬೋದು. ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿಲ್ಲ, ಐ ನೋ, ಬಟ್ ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಎಲ್ಲ ಮಾಡಿರೋದು, ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಎಲ್ಲ ಹಾಕಬೇಕಿತ್ತು, ಬಟ್ ನಂಗೆ ಬೆಳಗ್ಗೆ ಟೈಮ್ ಸಾಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಆಫೀಸ್ಗೆ ಹೋಗೋ ಅರ್ಜೆಂಟ್ ತುಂಬ ಇರುತ್ತೆ, ಟೈಮ್ ಮೇಂಟೈನ್ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪಲ್ಸರಿ ನಾನು ಮಾಡ್ತೀನಿ. ಸೊ ಇದೊಂದು ವ್ಲಾಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡಿ ಹೇಗಿದೆ ಅಂತ ನಮ್ಮ ಆಫೀಸ್ಗೆ ಹೋಗುವ ದಾರಿ. ಸೊ ಇದು ಬಂದ್ಬಿಟ್ಟು ಹೈವೇಲಿ ನಾವು ಹೋಗ್ತಾ ಇರೋದು. ತುಂಗಭದ್ರಾ ಡ್ಯಾಮನ್ನು ಕ್ರಾಸ್ ಆಗಿಬಿಟ್ಟು ಹೋಗ್ತೀವಿ ಪ್ರತಿದಿನ ಕೂಡ. ತುಂಬ ದೂರದಿಂದ ಜನ ಬರ್ತಾರೆ ತುಂಗಭದ್ರಾ ಡ್ಯಾಮ್ ನೋಡಲಿಕ್ಕೆ. ಬಟ್ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು, ದಿನ ಡ್ಯಾಮ್ ಅಥವಾ ನದಿ ಮೇಲೆ ದಾಟ್ಕೊಂಡ್ಬಿಟ್ಟು ಹೋಗ್ತೀವಿ. ದಿನ ನೋಡೋದು ಡ್ಯಾಮ್ ಚಿಕ್ಕವರಿದ್ದಾಗಿಂದ ನೋಡ್ತಿದ್ವಿ, ಆದರೆ ಆ ಕಡೆ ನದಿ ಅಥವಾ ಡ್ಯಾಮ್ನ ತಿರುಗಿ ನೋಡಿಲ್ಲ ಅಂತ ಇಲ್ಲವೇ ಇಲ್ಲ, ಅಷ್ಟು ಸೆಳೆಯುತ್ತೆ ಮನಸ್ಸು. ಸೊ ಖುಷಿ ಆಗುತ್ತೆ. ತುಂಗಭದ್ರಾ ಡ್ಯಾಮ್ ಮತ್ತು ಹಂಪಿ, ಕಿಷ್ಕಿಂಧ ಹನುಮನ ಜನ್ಮಸ್ಥಳ, ಇದೆಲ್ಲ ಪ್ಲೇಸಸ್ ನಮ್ಮ ಸುತ್ತಮುತ್ತ ಇದೆ. ಸೊ ಇದೆಲ್ಲವನ್ನು ನಾವು ಆನಂದಿಸ್ಕೊಳ್ತಾ ಹೋಗಬಹುದು ದಾರಿಲಿ ಅಂತ. ಸೊ ಒಂದು ಹೆಮ್ಮೆ ಫೀಲ್ ಆಗುತ್ತೆ. ಆಲ್ರೆಡಿ ತುಂಬ ದೂರದಿಂದ ಟೂರಿಸ್ಟ್ಗಳೆಲ್ಲ ಬರ್ತಾನೆ ಇರ್ತಾರೆ. ಸೊ ಇವ್ರನ್ನೆಲ್ಲ ನೋಡೋದೇ ನಮ್ಮ ಒಂದು ಖುಷಿ. ನಮ್ಮ ಪ್ಲೇಸಿಗೆ ಫಾರಿನರ್ಸ್ ಎಲ್ಲ ಬರ್ತಾರೆ, ದೂರದಿಂದ ಎಲ್ಲ ಬೇರೆ ದೇಶಗಳಿಂದ, ಬೇರೆ ರಾಜ್ಯಗಳಿಂದ, ಊರುಗಳಿಂದ ಬರ್ತಾರೆ. ಸೊ ಇದು ಬಂತು ನಮ್ಮ ಹೊಸಪೇಟೆ. ಸೊ ಹೊಸಪೇಟೆ ಅಂದರೆ ನೀವು ಆಲ್ರೆಡಿ ಕೇಳಿರ್ತೀರ, ವಿಜಯನಗರ ಸಾಮ್ರಾಜ್ಯ. ಸೊ ವೆಲ್ಕಮ್ ಬೋರ್ಡ್ ಇದು. ಸೊ TB ಡ್ಯಾಮ್ ಹತ್ತಿರ ಇರೋಂಥ ವೆಲ್ಕಮ್ ಬೋರ್ಡ್ ಇದು. ಹೊಸಪೇಟೆ ಅಂದ ತಕ್ಷಣ ನೀವು ನೆನಪು ಮಾಡ್ಕೊಳ್ಳೋದೆ ವಿಜಯನಗರ ಸಾಮ್ರಾಜ್ಯವನ್ನು. ಸೊ ಅಂಥ ಮಣ್ಣಲ್ಲಿ ನಾವು ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಜೀವನ ಮಾಡ್ತಿದ್ದೀವಿ ಅನ್ನೋದು ತುಂಬ ಖುಷಿ ಕೊಡುತ್ತೆ ಕಣ್ರಿ. ತಿರುಪತಿಯಲ್ಲಿ ಕೂಡ ನೀವು ನೋಡಬಹುದು, ಕೃಷ್ಣದೇವರಾಯರ ಫೋಟೋ ಇದೆ, ಅಲ್ಲಿ ಅವರ ಕೊಡುಗೆ ಕೂಡ ಎಷ್ಟೊಂದು ಇದೆ. ಸೊ ಅಂಥ ರಾಜ ಆಳಿ ಹೋದಂಥ ನಾಡಲ್ಲಿ ನಾವು ಹುಟ್ಟಿದ್ದೀವಿ ಅಂತ ತುಂಬ ಖುಷಿಯಾಗುತ್ತೆ. ಓಕೆ, ತುಂಬ ಹೇಳಿದ್ರೆ ನಿಮಗೆ ಬೋರ್ ಅನಿಸ್ಬೋದು, ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಔಟ್ಸೈಡ್ ಆಫ್ ಹೊಸಪೇಟೆ ಕೂಡ ಇರೋದ್ರಿಂದ ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ಲೋಕಲ್ ಅವರಾಗಿದ್ದರೆ ಗೊತ್ತಿರೋದೆ ಅಂತೇಳಿ ಬೇಜಾರಾಗಕ್ಕೆ ಹೋಗ್ಬಿಡಿ, ಆಯಿತಾ. ಸೊ ಆಫೀಸಿಗೆ ಹೋಗಬೇಕಾದ್ರೆ ಇದೆಲ್ಲ ನನ್ನ ಕಣ್ಣಿಗೆ ಕಾಣುವಂಥ ದೃಶ್ಯಗಳು. ಸೊ ದಿನವೂ ನೋಡ್ತಾ ಇರ್ತೀನಿ ನಾನು. ಆ್ಯಂಡ್ ಮೋರೋವರ್ ಇದನ್ನು ನನ್ನ ಒಪಿನಿಯನ್ ಇದು, ಮಲ್ಲೇಶ್ವರಂ ಅಂತ ಕರ್ಕೊಳ್ತಾ ಇರ್ತೀನಿ. ನಾನು ನನ್ನ ಹಸ್ಬೆಂಡ್ ಕಾಮಿಡಿ ಮಾಡ್ತಿರ್ತೀವಿ, ಬೆಂಗಳೂರಿನ ಮಲ್ಲೇಶ್ವರಂ ಹಾಸ್ಪಿಟಲ್ಲಿ ಈ ರೋಡಲ್ಲಿ ನಮ್ಗೆ ಆ ಫೀಲ್ ಕೊಡುತ್ತೆ ಅಂತ. ಅಷ್ಟೊಂದು ಮರಗಳಿವೆ. ಸೊ ಇಲ್ಲಿರೋ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಅಲ್ಲೊಂದು ಸ್ಮೆಲ್ ಬರುತ್ತೆ, ಪ್ರಕೃತಿದು, ನೇಚರ್ದೊಂದು ಒಳ್ಳೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಮತ್ತು ಈ ಬಿಲ್ಡಿಂಗ್ ಇದೆಲ್ಲ ನೋಡಿದ್ರೆ ಮುಂಚೆ ನಾವು ಕೂಡ ಬೆಂಗಳೂರಲ್ಲಿದ್ವಲ್ಲ, ಸೊ ಆ ಮಲ್ಲೇಶ್ವರಂ ರೋಡ್ನ ಫೀಲ್ ಇಲ್ಲಿ ಲಿಟಲ್ ಬಿಟ್ ನಮಗೆ ಸಿಗುತ್ತೆ. ಅದು ಕೂಡ ಖುಷಿಯಾಗುತ್ತೆ. ಮತ್ತು ನಿಮಗೆ ಆಫೀಸಲ್ಲಿ ಸಿಗ್ತೀನಿ ಸೀದಾ. ಓಕೆ, ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೊ ಜಸ್ಟ್ ಆಫೀಸಿಗೆ ಬಂದೆ. ಟೈಮ್ ಇವಾಗ 8:45 ಆಗಿದೆ. 15 ಮಿನಿಟ್ಸ್ ಅರ್ಲಿ ಬಂದಿದ್ದೀನಿ. ಸೊ ಹೊರಗಡೆ ಸಖತ್ ಕೋಲ್ಡ್ ಇದೆ. ಬೆಂಗಳೂರು ಮೈಸೂರಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಕೋಲ್ಡ್ ತುಂಬಾ ಕಡಿಮೆ. ಬಟ್ ನಾರ್ತ್ ಕರ್ನಾಟಕ ಸೈಡೆಲ್ಲ ಸ್ವಲ್ಪ ಹೀಟ್ ಪ್ರದೇಶಗಳು ಜಾಸ್ತಿ ಅಲ್ವಾ, ಬಿಸಿಲು ಜಾಸ್ತಿ. ಸೊ ಆ ಬಿಸಿಲು ಪ್ರದೇಶದಲ್ಲಿ ಇಷ್ಟು ಕೋಲ್ಡು ತುಂಬ ಎಂಜಾಯ್ ಮಾಡ್ತೀವಿ ನಾವು. ತುಂಬ ಖುಷಿಯಾಗುತ್ತೆ ಕೋಲ್ಡ್ ಫಾಗ್ ಎಲ್ಲ ನೋಡಿದಾಗ. ದೆನ್ ಹೆಲ್ಮೆಟ್ ಹಾಕೊಂಬಂದಿದ್ದೆ. ಇದನ್ನು ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಇದನ್ನು ಅಭ್ಯಾಸ ಮಾಡ್ಕೊಂಡಿರೋದು ಹೆಲ್ಮೆಟ್ನ. ಬಿಕಾಸ್ ಬೈಕಲ್ಲಿ ಬರ್ತಿರ್ತೀವಲ್ವಾ, ಸೊ ಮಳೆ ಏನಾದರೂ ಇದ್ದರೆ ಕಾರಲ್ಲಿ ಬರ್ತೀವಿ, ಇಲ್ಲಾಂದರೆ ಬೈಕೆ ನಾವು ರೆಗ್ಯುಲರಾಗಿ ಬರೋದು. ಸೊ ಬೈಕಲ್ಲಿ ಬಂದಾಗ ಹಸ್ಬೆಂಡ್ ಯಾವಾಗ್ಲೂ ಹೆಲ್ಮೆಟ್ ಹಾಕ್ತಾಯಿದ್ರು, ಬಟ್ ನಾನು ಹಾಕೋತಾ ಇರಲಿಲ್ಲ. ಹೇರ್ ಸ್ಟೈಲ್ ಹೋಗುತ್ತೆ, ಇನ್ನೊಂದೇನೋ ಸುಮ್ಮನೆ ಅದನ್ನು ಕ್ಯಾರಿ ಮಾಡಬೇಕು, ಅದನ್ನು ಎಲ್ಲಿ ಇಟ್ಕೊಳ್ಳೋದು ಏನು ಅಂತೇಳಿ. ಬಟ್ ಸ್ವಲ್ಪ ದಿನದ ಹಿಂದೆ ನನಗೆ
ನಮ್ಗೆ ಗೊತ್ತಿರೋರು ಒಬ್ಬರಿಗೆ ಪ್ರಾಬ್ಲಮ್ ಆಯಿತು. ಸಡನ್ನಾಗಿ ಸ್ಲೋ ಹೋಗ್ತಾಯಿದ್ರು. ಸೊ ದಾರೀಲಿ ನಿಧಾನವಾಗಿ ಹೋಗ್ತಿದ್ರು ಕೂಡ ಆಪೋಸಿಟ್ ಸೈಡಿಂದ ಕಾರ್ ಬಂದುಬಿಟ್ಟು ಗುದ್ದಿ ಫುಲ್ ಪ್ರಾಬ್ಲಮ್ ಆಯಿತು ಅವ್ರಿಗೆ. ಸೊ ತುಂಬ ಸಲ ಏನಾಗುತ್ತೆ, ಹೆಡ್ ಒಳಗಡೆನೇ ಬ್ಲಡ್ ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನೇ ಮಾಡಿದರೂ ಕೂಡ ಬೇಗ ಅದು ಕ್ಯೂರ್ ಆಗೋಲ್ಲ. ಕೆಲವೊಂದು ಸತಿ ಡೆತ್ ಆಗುತ್ತೆ, ಮೆಮೊರಿ ಲಾಸ್ ಆಗ್ಬೋದು, ಕೋಮಾ ಹೋಗ್ಬೋದು. ಸೊ ತುಂಬ ಕಡಿಮೆ ಚಾನ್ಸಸ್ ಬ್ರೈನ್ ಒಳಗಡೆನೇ ಬ್ಲಡ್ ಏನಾದರೂ ಲೀಕ್ ಆದರೆ ಸೊ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ ನೀಟಾಗಿ ಆರಾಮಾಗಿ ಬರೋದು. ಬಂದರೆ ಇಟ್ಸ್ ಅ ಮಿರಾಕಲ್. ಬಟ್ ಥಿಂಕ್ ಒಂದು ಚಿಕ್ಕ ಮಿಸ್ಟೇಕ್, ಪಾಪ ಅಂಗಡಿಗೆಲ್ಲೋ ಹೋಗಿದ್ದಾರೆ ಅವರು ಏನೋ ತೊಗೊಂಬರೋಕ್ಕಂತ, ಅಷ್ಟು ಒಂದು 30-40 ಸ್ಪೀಡಲ್ಲಿ ಕೂಡ ಇಷ್ಟು ದೊಡ್ಡದು ಅನಾಹುತ ಆಗುತ್ತಂದರೆ. ಇನ್ನೊಬ್ಬರು ನಮ್ಮ ಫ್ರೆಂಡ್ ಅವರು ಫಾದರು ಹೀಗೆ ಜಸ್ಟ್ ಎಡವಿ ಬಿದ್ದರು. ಓಕೆ, ಆ ಎಡವಿ ಬಿದ್ದಿದ್ದಕ್ಕೆ ಒಳಗಡೆ ಬ್ಲಡ್ ಕ್ಲಾಟ್ ಆಗಿ ಅವರು 15-20 ಡೇಸಲ್ಲಿ ಡೆತ್ ಆದರು. ಸೊ ಇದರ ಮೈಂಡ್, ಕೈ ಕಾಲು ಹೋದರೂ ಕೂಡ ಒಂದು ಲೆಕ್ಕದಲ್ಲಿ ಬದುಕ್ಬಿಡ್ಬೋದೇನೋ ಅಡ್ಜಸ್ಟ್ ಮಾಡಿಕೊಂಡು. ಬಟ್ ಬ್ರೈನ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದಕ್ಕೇ ರೂಲ್ಸ್ ಮಾಡಿರೋದು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ. ದಯವಿಟ್ಟು ಬೈಕಲ್ಲಿ ಹೋಗುವಾಗ ಎಷ್ಟೇ ಸಮೀಪ ಇದ್ದರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ. ಬಿಸಿಲಿದ್ದರೆ ನಿಮಗೆ ಸನ್ನಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಮಳೆ ಇದ್ದರೆ ತಲೆ ತೋರಿಸ್ಕೊಳ್ಳೋಂಗಿಲ್ಲ, ಕೋಲ್ಡ್ ಆಗಂಗಿಲ್ಲ. ಚಳಿ ಇದ್ದರೆ ನಿಮ್ಮ ಕಿವಿಗೆಲ್ಲ ಬೆಚ್ಚಗಿರುತ್ತೆ. ಸೊ ಎಲ್ಲ ಕಾಲದಲ್ಲೂ ಕೂಡ ಹೆಲ್ಮೆಟ್ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಸ್ಲೋ ಆಗಿ ಹೋಗ್ತಿದ್ರು ಕೂಡ ಪ್ರಾಬ್ಲಮ್ ಆಗ್ಬೋದು, ಹೆಲ್ಮೆಟ್ ಯೂಸ್ ಮಾಡಿ. ಓಕೆ, ಹೆಲ್ಮೆಟ್ಟಿಂದು ವ್ಲಾಗ್ ಅಲ್ಲ ಇದು. ಬಟ್ ಇದು ನಾನು ಬೇರೆ ವ್ಲಾಗ್ ಮಾಡಿ ಹಾಕಿದರೆ ಯಾರೂ ಕೇಳಲ್ಲ. ಗುರು ಇರೋದೊಂದಿನ ಸಾಯೋದೊಂದಿನ ಈ ಅಮ್ಮ ಏನು ತಲೆ ತಿಂತಾಳೆ ಅಂತ ನೀವು ಅಂದ್ಕೊತಿರ್ಬೋದು. ಬಟ್ ಇಲ್ಲ, ನಾನು ಇಷ್ಟು ವರ್ಷ ಹಾಕ್ಕೊಂಡಿಲ್ಲ, 15 ಡೇಸ್ ಆಯಿತು ಅಂತ ಹೇಳ್ತಾ ಇದ್ದೀನಲ್ಲ. ಸೊ ನಂಗೆ ನಿಯರೆಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿದಾಗ ಅನಿಸಿದ್ದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ನೀವು ಕೂಡ ಏನಾದರೂ ನಾನು ಹೇಳೋದ್ರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ಯಾಕಂದರೆ ನಿಮ್ಮ ಜೊತೆಗಿರೋರಿಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ನೋವು ನೀವು ಅನುಭವಿಸ್ಬಿಡ್ತೀರಾ, ನಿಮ್ಮ ಜೊತೆಗಿರೋರು ಅನುಭವಿಸ್ಬೇಕಲ್ಲ. ಎಲ್ಲ ನಿಮ್ಮ ಸೇವೆ ಮಾಡಿ, ಇದ್ದಲ್ಲೇ ತಂದುಕೊಟ್ಟು ಊಟ ಹಾಕಿ ಎಲ್ಲ ನೋಡ್ಕೊಬೇಕು, ಅಳಬೇಕು. ನಿಮ್ಮ ಮೇಲೆ ಡಿಪೆಂಡೆನ್ಸಿ ಇರೋರು ಇರ್ತಾರೆ, ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಬೆಡ್ಡಲ್ಲಿ ಬಿದ್ದಾಗ ಯೋಚನೆ ಮಾಡಿದ್ರೆ ಆಪ್ಷನ್ ಇರಲ್ಲ, ಮುಂಚೆನೇ ಯೋಚನೆ ಮಾಡಬೇಕು ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಈಗ ಮಾತಾಡೋಕ್ಕೆ 4 ನಿಮಿಷ ಆಯಿತು. 9 o'clock ವರ್ಕ್ ಸ್ಟಾರ್ಟ್ ಆಗುತ್ತೆ. ವರ್ಕ್ ಮಾಡಬೇಕು. ಆಫೀಸ್ನ ಕಂಪ್ಲೀಟ್ ತೋರ್ಸೋಕ್ಕಾಗಂಗಿಲ್ಲ, ರೂಲ್ಸ್ ಇರಲ್ಲ ಆಫೀಸ್ನೆಲ್ಲ ತೋರಿಸ್ಲಿಕ್ಕೆ. ಮನೆ ಆದರೆ ತೋರಿಸ್ಬೋದು, ನಮ್ಮ ಪ್ರಾಪರ್ಟಿ ಅಂತ. ಬಟ್ ಆಫೀಸಲ್ಲೆಲ್ಲ ತೋರಿಸೋ ಹಾಗಿಲ್ಲ. ಬಟ್ ಯು ಕ್ಯಾನ್. ಬೇಗ ಬಂದಿರೋದ್ರಿಂದ ನಿಮ್ಮ ಜೊತೆ ನಾನು ಜಸ್ಟ್ ಒಂದು ಹಾಯ್ ಹೇಳಿಬಿಟ್ಟು ಈ ಹೆಲ್ಮೆಟ್ದು ನನಗೆ ಕಾನ್ಸೆಪ್ಟ್ ಬಂತು, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಸಾಯಂಕಾಲ ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೀವು. ಯಾಕೆಂದರೆ ನಾನು ಡೈಲಿ ರೊಟೀನ್ ಕೇಳಿದ್ರಿ. ನನ್ನ ಡೈಲಿ ರೊಟೀನ್ ಇದೆ, ಬೆಳಗ್ಗೆ ಎದ್ದೇಳೋದು, ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಓಕೆ, ಜಿಮ್ ಒಂದು ಮಿಸ್ ಆಗ್ತಾ ಇದೆ. ಜಿಮ್ ಈಗ ಮಂಡೆಯಿಂದ ಸ್ಟಾರ್ಟ್ ಮಾಡಬೇಕು. ನಾನು ಮಂಡೆಯಿಂದ ಜಿಮ್ಗೆ ಹೋಗಬೇಕು. ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಅಡುಗೆ ಮಾಡಿಕೊಂಡು ಬಾಕ್ಸ್ ಕಟ್ಕೊಂಡು ಮನೇಲಿ ಟಿಫನು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಬಾಕ್ಸ್ ಕಟ್ಕೊಂಡ್ಬಿಟ್ಟು ವರ್ಕಿಗೆ ಬರ್ತೀನಿ. ವರ್ಕ್ ಬ್ಲಾ ಕಂಪನಿ HR ಅಸೋಸಿಯೇಟ್ ಆ್ಯಂಡ್ ಫೈನಾನ್ಸ್ ಅಸೋಸಿಯೇಟ್ ಎರಡೂ ಕೂಡ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಆ ವರ್ಕ್ನ ನಾನು ಮಾಡ್ತಿರೋದು, ಆಯಿತಾ. ಕಂಪನಿ ರಿವೀಲ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಅದಾದಮೇಲೆ ವರ್ಕಿಗೆ ಬರ್ತೀನಿ. ಇಲ್ಲೆಲ್ಲ ವರ್ಕ್ಸ್ ಇರುತ್ತೆ, ವರ್ಕೆಲ್ಲ ಮುಗಿಸ್ಕೋತೀನಿ. ಮತ್ತು ತಿರ್ಗಾ ಸಾಯಂಕಾಲ ಮನೆಗೆ ಹೋಗ್ಬಿಟ್ಟು ದೀಪ ಎಲ್ಲ ಹಚ್ಚಿ ಸಾಯಂಕಾಲ. ಓಕೆ, ಬೆಳಗ್ಗೆ ಪೂಜೆ ಹಸ್ಬೆಂಡ್ ಮಾಡ್ತಾರೆ, ಸಾಯಂಕಾಲ ದೀಪ ಹಚ್ತೀನಿ. ಆಮೇಲೆ ಅದಾದಮೇಲೆ ಸ್ವಲ್ಪ ನೈಟಿಗೆ ಏನು ಅಡುಗೆ ಬೇಕು ಅದನ್ನು ಮಾಡ್ಕೋತೀವಿ. ಅಡ್ಜಸ್ಟ್ ಅಂದರೆ ನೈಟ್ ಜಾಸ್ತಿ ಊಟ ಮಾಡಲ್ಲ. ಸೊ ನಾವೇನು ತಿಂತೀವಿ, ಊಟಕ್ಕೆ ಏನು ತಿಂತೀವಿ ಅನ್ನೋದೇನಾದರೂ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಫುಡ್ ಹೇಗಿರುತ್ತೆ, ರೊಟೀನ್ ಫುಡ್ ಅಂತೇಳಿ. ಸೊ ನೈಟ್ ಯೂಶ್ವಲಿ ಜಾಸ್ತಿ ಊಟ ಮಾಡಲ್ಲ, ತುಂಬ ರೇರ್ ಅಂದ್ಕೊಳ್ಳಿ. ಮಂತ್ಲಿ ರೈಸ್ ಇಲ್ಲ, ವೀಕ್ಲಿ ಒನ್ಸು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ನೈಟ್ ಊಟ ಮಾಡೋದು. ಓಕೆನಾ, ಅದು ಅನಿಸ್ಬೇಕು ಅಂತ ರೆಸಿಪಿ ಇದ್ದರೆ ಓಕೆ, ಇನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದರೆ ತಿಂದಿರ್ತೀವಿ. ಬಟ್ ರೆಗ್ಯುಲರಾಗಿ ನೈಟ್ ತುಂಬ ಊಟ ಮಾಡಲ್ಲ. ಸೊ ಬೆಳಗ್ಗೆ ಸಖತ್ತಾಗಿ ತಿಂತೀವಿ, ಮಧ್ಯಾಹ್ನನೂ ತಿಂತೀವಿ. ಬಟ್ ನೈಟ್
ತುಂಬ ಕಡಿಮೆ. ಏನಾದರೂ ಮಧ್ಯಾಹ್ನದ್ದು ಉಳಿದಿದ್ದರೆ ಅಡ್ಜಸ್ಟ್ ಮಾಡಿಬಿಡ್ತೀವಿ. ಇಲ್ಲ ನಾರ್ಮಲಾಗಿ ಅದು ಇದು ಏನಾದರೂ ತಿಂದು ಒಟ್ಟಿನಲ್ಲಿ ಖಡಕ್ ರೊಟ್ಟಿ ಇರುತ್ತೆ ಮನೇಲಿ. ಒಂದೊಂದು ಖಡಕ್ ರೊಟ್ಟಿ ಅಥವಾ 2 ಖಡಕ್ ರೊಟ್ಟಿ, ಕಾಳು ಪಲ್ಯ ಈ ಥರ ಏನಾದರೂ ಒಂದು ತಿಂದು ಮ್ಯಾನೇಜ್ ಮಾಡ್ತೀವಿ. ಇದು ನಮ್ಮದು ಊಟದ ಪ್ಲ್ಯಾನ್ಸ್ ಹಿಂಗಿರುತ್ತೆ ಟೈಮ್ ಟೇಬಲ್ಲು. ದೆನ್ ಒಂದು 10-10:30ಗೆಲ್ಲ ನಿದ್ದೆ ಮಾಡ್ತೀವಿ. ಮತ್ತು ತಿರ್ಗಾ ಬೆಳಗ್ಗೆ 4:15ಗೆ ಎದ್ಬಿಟ್ಟು ರೆಡಿಯಾಗಿ 5 ಗಂಟೆಗೆ ಜಿಮ್ಗೆ ಹೋಗ್ತೀವಿ. ಇದು ನನ್ನ ರೊಟೀನ್. ಓಕೆ, ಇದ್ರ ಮಧ್ಯ ಸಂಡೇಗೆ ಒಂದು ಸಲ ಮನೆ ಕ್ಲೀನ್ ಮಾಡ್ಕೊಬೇಕು. ಓಕೆ, ನನಗೆ ರೀಲ್ಸ್ ಮಾಡೋ ಹುಚ್ಚಿದೆ, ಸೊ ಅದಕ್ಕೆ ರೀಲ್ಸ್ ಮಾಡ್ತೀನಿ ಸಂಡೇಗೆ ಒಂದು ಸಲ, ಆಯಿತಾ. ದಿಸ್ ಈಸ್ ಮೈ ರೊಟೀನ್. ಸೊ ಮತ್ತಿನ್ನೇನು ಹೇಳೋದು, ನಂಗೆ ಗೊತ್ತಿಲ್ಲ ರೊಟೀನ್ ವಿಡಿಯೋ ಎಲ್ಲ ಹೆಂಗೆ ಮಾಡ್ತಾರೆ ಅಂತ. ನಾನು ಅದನ್ನು ಕಲಿಬೇಕಾಗಿದೆ. ಈಗ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದಾರೆ ಇವಾಗ, ನಿಮ್ಮ ರೊಟೀನ್ ವಿಡಿಯೋ ಹೇಗಿರುತ್ತೆ ಅಂತ. ಕಲಿತೀನಿ. ಇಲ್ಲ ನೀವೇನಾದರೂ ಟಿಪ್ಸ್ ಇದ್ದರೆ ಹೇಳಿ, ನಾನು ಮಾಡ್ತೀನಿ ನನ್ನ ರೊಟೀನ್ ವಿಡಿಯೋ. ಈ ಸದ್ಯಕ್ಕೆ ನನಗೆ ಅನಿಸಿರೋದು ನಾನು ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ ನಿಮಗೆ ಇದರಿಂದ ಸ್ಯಾಟಿಸ್ಫೈ ಆಗಿದೆನೋ ಇಲ್ವೋ ಗೊತ್ತಿಲ್ಲ. ಬಟ್ ಅಪಾರ್ಟ್ ಫ್ರಮ್ ಆಫೀಸ್ ನಾನೆಲ್ಲನೂ ಕವರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊತೀನಿ. ಸೂಪರ್, ಸಖತ್ತಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.